ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಪಾಪು ವ್ಯಾಕ್ಸಿನೇಷನ್ಗೆ ಹೋಗಿದ್ವಿ. ಬಟ್ ಪಲ್ಸ್ ಪೋಲಿಯೋ ಇದ್ದಿದ್ದರಿಂದ ನಾವು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತು ಥರ್ಸ್ಡೇ, ಸೊ ಇವತ್ತು ಇರುತ್ತಲ್ಲ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೇಳ್ಕೊಂಬಂದಾಗ ಇರುತ್ತೆ ಅಂತ ಹೇಳಿದರು. ಸೊ ಇವಾಗ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದೀವಿ. ನೋಡೋಣ ಹೇಗಿರುತ್ತೆ. ಇದು 3.5 month ವ್ಯಾಕ್ಸಿನೇಷನ್ನು. ಯಾರಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ಹಾಯ್, ನನ್ನ ಹೆಸರು ನಿಹಾರಿಕಾ ಆ್ಯಂಡ್ ನಾನು ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ ಅಥವಾ ಬೇಬಿ ಕೇರ್, ಬೇಬಿ ಮೈಲ್ ಸ್ಟೋನ್ಸ್, ಶಾಪಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಎಲ್ಲ ಥರದ್ದು ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೋಗೋಣ ಬನ್ನಿ. ಹೆಂಗೆ ರೆಡಿ ಆಗಿದ್ದಾಳೆ ತೋರಿಸಿನ ಔಟ್ಫಿಟ್ ಹೇಗಿದೆ. ಆ್ಯಂಡ್ ಇವಾಗ ಮಲ್ಕೊಂಡಿದ್ದಾಳೆ ಅವಳು. ಲೋಗೋಶಲ್ಲಿ ಪಕ್ಕ ಎದ್ದೊಳ್ತಾಳೆ. ಸೊ ಬನ್ನಿ ಹೋಗೋಣ. ಏನು ಮಾಡ್ತಿದ್ಯಾ ಅಮ್ಮ? ನಾನು ಏನು ಮಾಡ್ತೀನಿ, ಸ್ವಲ್ಪ ಕೇಳ್ತಿದ್ದೀನಿ. ಇವಾಗ? ಹೌದು. ಯಾಕೆ ನೀ ರೆಡಿ ಆಗ್ತಿದ್ಯಲ್ಲ ಆಸ್ಪತ್ರೆಗೆ ಹೋಗಿ, ಅದಕ್ಕೆ ರೆಡಿ ಆಯ್ತಲ್ಲ ಇವಾಗ. ಹ್ಞೂ, ನಡಿ ಹೋಗೋಣ. ಯಾಕೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಾ? ಲೂಸ್ ಆಗಿದೆ. ಸರಿ, ಓಕೆ, ಬೇಗ ನಡಿ, ರಶ್ ಆಗ್ಬಿಡ್ತಾರೆ. ಸರಿ ಆಯಿತು, ಓಕೆ ಬನ್ನಿ ಇವಾಗ ಹೋಗೋಣ ಗೈಸ್. ಚಲೋ ಬಾ. ನಾನಿವತ್ತು ಒಂದು ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೊಂದು ಪ್ಲಾಜೋ ಅಷ್ಟೇ. ಇವಾಗ ತುಂಬ ಕುರ್ತಾನೇ ಕಂಫರ್ಟ್ ಅಂತ ಅನಿಸುತ್ತೆ. ಚೆನ್ನಾಗಿರುತ್ತೆ ಕುರ್ತಾ ಆ್ಯಂಡ್ ಆರಾಮಾಗಿರುತ್ತೆ. ಮುಂಚೆ ಎಲ್ಲ ಜೀನ್ಸ್ ಆಗಿರ್ಬೋದು, ಅದು ಕಂಫರ್ಟ್ ಅನಿಸ್ತಿತ್ತು. ಇವಾಗ ಕುರ್ತಾನೇ ಕಂಫರ್ಟ್ ಅಂತ ಅನಿಸುತ್ತೆ. ಹೆಂಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಕಮೆಂಟೇ ಮಾಡ್ತಾಯಿಲ್ಲ ನೀವು ಯಾರೋ. ಓಕೆ, ಈ ಬ್ಯಾಗಲ್ಲಿ ಏನಿಲ್ಲ, ಇದರಲ್ಲಿ ಜಸ್ಟ್ ಅವ್ರದ್ದು ಎಕ್ಸ್ಟ್ರಾ ಡೈಪರ್ ಆ್ಯಂಡ್ ಎಕ್ಸ್ಟ್ರಾ ಒಂದು ಕ್ಲಾತು, ಒಂದು ಟವಲ್ದೆಲ್ಲ ಬೇಕಾಗುತ್ತಲ್ಲ ಪಾಪುಗೆ. ಸೊ ಅದನ್ನು ತೊಗೊಂಡಿದ್ದೀನಿ ಅಷ್ಟೆ. ಬನ್ನಿ ಈಗ ಹೋಗೋಣ ಆ್ಯಂಡ್ ಫುಲ್ ವ್ಲಾಗ್ನ ನೋಡಿ ಹೇಗಿರುತ್ತೆ ಈ ಡೇ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಬನ್ನಿ ಹೋಗೋಣ. ಔಟ್ಫಿಟ್ನಿಂದ ಮಾಮೂಲಿ ಚೂಡಿದಾರ್. ಚೂಡಿದಾರ್ ಮತ್ತು ಒಂದು ಪಟಾಲ ಪ್ಯಾಂಟ್, ಒಂದು ದುಪ್ಪಟ, ಇಷ್ಟೇ ಸಿಂಪಲ್. ನಿಮ್ಮ ಮೊಮ್ಮಗಳದು ಅದು ಫುಲ್ ಸಿಂಪಲ್ಲು. ಆ್ಯಂಡ್ ನೀವು ನನ್ನ ಹಿಂದಿನ ವ್ಲಾಗ್ಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಎಲ್ಲಿಗೆ ಹಾಕೊಂಡು ಹೋಗಿದೆ ಅಂತ. ಪಿಂಕ್ ಕಲರ್ ಆ್ಯಂಡ್ ವೈಟ್ ಕಲರ್ ಡ್ರೆಸ್ನ ಹಾಕೊಂಡು ಹೋಗಿದ್ದೆ. ಸಖತ್ತಾಗಿದೆ, ಅದು ಚೆನ್ನಾಗಿದೆ. ಅದೇನೇ ಹಾಕಿದ್ದೀನಿ. ಇವಾಗ ತೊಗೋಬೇಕು ಆ್ಯಕ್ಚುಲಿ. ಅವಳು ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಇವಾಗ ಅವಳಿಗೆ ಶಾಪ್ ಮಾಡಿಲ್ಲ, ಯಾವುದು ಮಾಡಬೇಕು. ಸೊ ಈಗ ಆಟೋ ಬಂದಿದ ತಕ್ಷಣ ಹೋಗೋಣ. ಏನು ತಿಂದಮ್ಮ? ಜಾಮೂನ್ ತಿಂಡಿ. ಏನು ಮಾಡಿದೆ? ತಿಂಡಿ ಪೂರಿ, ಆಲೂಗಡ್ಡೆ ಪಲ್ಯ. ಪೂರಿ ಆಲೂ ಪಲ್ಯ. ಇವಾಗ ಸಾಂಬಾರು ಮಾಡಬೇಕು. ಏನು ಸಾರು? ಬೇಳೆ ತೊವೆ. ಬೇಳೆ ತೊವೆ, ಬೇಳೆ ಕಟ್ ಅಂತ ಹೇಳೋದು ನಾವು. ನಮ್ಮಮ್ಮ ಏನೋ ಸ್ವಲ್ಪ ಅಪ್ಡೇಟೆಡ್ ಆಗಿ ಬೇಳೆ ತೊವೆ ಅಂತ ಹೇಳ್ತಿದ್ದಾರೆ. ಸರಿ, ಓಕೆ. ಆಟೋ ಬಂತು, ಬಟ್ ಫುಲ್ ನಿದ್ದೆ ಮೇಡಮ್. ಫುಲ್ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾಳೆ. ನನಗೆ ಭಯ ಆಗ್ತಿದೆ ಗೈಸ್. ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ. ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಏನೋ ಅಂತ. ವ್ಯಾಕ್ಸಿನೇಷನ್ ಯಾಕಾದರೂ ಇಡ್ತಾರೋ ಅಂತ ಅನಿಸ್ಬಿಡುತ್ತೆ ನಿಜ. ಎದ್ಬಿಟ್ಟಿದ್ದಾಳೆ ನೋಡಿ ಇಲ್ಲಿ. ಚರಿಮಾ ಭಯ ಆಗ್ತದೆ. ಒಳಗೆ ಔಟ್ಸೈಡ್ ಹೋಗೋಣ ಅಂದರೆ ಇಷ್ಟ. ನಗ್ತಾ ಇರ್ತಾಳೆ ರೌಂಡ್ಸು. ಆಚೆ ಮನೆಯಿಂದ ಆಚೆ ಕರ್ಕೊಬಂದ್ಬಿಟ್ರೆ ಫುಲ್ಲು ಖುಷಿ. ಎಷ್ಟೇ ಅಳ್ತಾ ಇರಲಿ, ಮನೆಗೆ ಬಂದ್ಬಿಟ್ರೆ ಫುಲ್ಲು ಖುಷಿ ಒಳಗೆ. ನಗು ಅಂದಾಗ ನಗ್ಬೇಡ ನೀನು. ರೌಂಡ್ಸ್ ಏನಾದ್ರು ಫೋಟೋ ತೆಗಿತೀನಿ, ನಗು ಅಂದರೆ ನಗಲ್ಲ. ಇವಾಗ ನೋಡಿ ಹೆಂಗೆ ನಗ್ತಾಳೆ. ಲಾಸ್ಟ್ ಟೈಮ್ ಇಲ್ಲೇ ಬನ್ನಿ ನೋಡಿ ವಾಪಸ್ ಹೋಗಿದ್ವಿ. ಇವಾಗ ಬನ್ನಿ. ಎಲ್ಲ ಆಲ್ರೆಡಿ ಪಾಪುಗಳು ಅಳ್ತಾ ಇದೆ. ನೋಡಿ ಸೌಂಡ್ ಕೇಳಿಸ್ಕೊಂಡು ಮುಖ ಎಲ್ಲ ಸೊಪ್ಪೆ ಪಪ್ಪು. ಪಾಪ ಗೈಸ್, ಅವಳಿಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಬನ್ನಿ. ಜನ ಕೂಡ ಏನು ಅಷ್ಟೊಂದಿಲ್ಲ ಇವತ್ತು. ನೋಡಿ ದೃಷ್ಟಿ ಬಟ್ಟೆ ಇಟ್ಟಿಲ್ಲ ಅಂತ ನಮ್ಮಮ್ಮ ಬೈತಿದ್ರಲ್ಲ, ಅದಕ್ಕೆ ಇವತ್ತು ಇಲ್ಲಿಟ್ಟಿದ್ದೀನಿ.
ದೃಷ್ಟಿ ಬೊಟ್ಟು. ಒಂದು 2-3 ಜನ ಇದ್ದಾರೆ ಅಷ್ಟೇ, ಹಾಕಿಸ್ಕೊಂಡು ಬೇಗ ಹೋಗ್ಬಿಡ್ಬೇಕು. ತಪ್ಪು ಅಲ್ಲಿ ಆಗ್ತಾ ಇದ್ದಾರೆ ಇವಾಗ. ಹೆಂಗೆ ಅಳ್ತಾಳೋ ಗೊತ್ತಿಲ್ಲ, ನಾನು ಅವಳ ಫೇಸ್ ತೆಗಿತಾ ಇಲ್ಲ. ಕೈ ಕೊಟ್ಟಿದ್ದಾರೆ ಕೈಗೆ. ಆಯ್ತು ಮಕೇಶ್. ಓಯಪ್ಪ ಇಲ್ಲಿ ನೋಡಿ, ಇಲ್ಲಿ ಮಮ್ಮ ನೋಡಿ, ಮಮ್ಮ ಇಲ್ಲಿ ನೋಡಿ, ಅಮ್ಮಮ್ಮ ನೋಡಿ, ಇಲ್ಲಿ ಅಮ್ಮಮ್ಮ. ಅಮ್ಮಮ್ಮ ನೀನು ಎಷ್ಟು ತೂಕ ಆಗಿದೆ ನೋಡೋಣ. ಮತ್ತೆ ಯಾವಾಗ ಬರ್ಬೇಕು? ಗೈಸ್, ಫೈನಲಿ ಡನ್ ವಿತ್ ದ ವ್ಯಾಕ್ಸಿನೇಷನ್. ಶೆರಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್ ಗರ್ಲ್. ಸಿ ಅಲ್ಲ ಮಗಳೇ, ಒಂದಮ್ಮ. ಸರಿ, ಈಗ ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಪಯಣ ಅಷ್ಟೇ ಆಯಿತು. ಒಂದು 2 ಡೇಸ್ ಆರಾಮಾಗಿ ಇದ್ಬಿಟ್ರೆ ಸಾಕು. ಮೇಬಿ ಸ್ಟ್ರಾಂಗ್ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಗೈಸ್. ಬಟ್ ಆದರೂ ಇವತ್ತು ಧೈರ್ಯ ಮಾಡಿ ಹೋದೆ, ಅಲ್ಲೇ ಇದ್ದೆ. ನೀವೇ ನೋಡಿದ್ರಲ್ಲ ಹೆಂಗೆ ಹತ್ಬಿಟ್ರು ಅಂತ. ತುಟಿಮ್ ಅಂತ ಮಾಡಿಬಿಡ್ತಾಳೆ, ತುಟಿಮ್ ಅಂತ ಅಲ್ಲವಾ? ಸರಿ, ಹೋಗೋಣ ಬನ್ನಿ ಈಗ ಬೇಗ. ಗಲ್ ಗುಡ್ಡುಗಲ್ ನೀನು, ಗುಡ್ಡುಗಲ್ ಬಂಗಾರಿ ನೀನು. ಗುಡ್ ಕೊಟ್ರಾ? ಹಾಂ, ಏನು ಮಾಡಿದ್ರು? ನೋವ್ತಾಯ್ತಮ್ಮ? ನೋವ್ತಾಯ್ತಾ? ಆಟೋದಲ್ಲೇ ಮಲ್ಕೊಂಡಿಲ್ಲ ಆ್ಯಕ್ಚುಲಿ. ಇವಾಗ ಮನೆಗೆ ಮನುಷ್ಯನೇ ಎದ್ದವಳೆ. ಇನ್ನು ಅದು ಸ್ವಲ್ಪ ಅವಳಿಗೆ ಗೊತ್ತಾಗಬೇಕು ಅಂತ ಅಂದರೆ 3 hours 2 hours ಆದರೂ ಆಗಬೇಕು ಅಟ್ಲೀಸ್ಟು, ಅಲ್ಲಮ್ಮ? ಜಸ್ಟ್ ಅವಳು ಡ್ರೆಸ್ ಚೇಂಜ್ ಮಾಡಿದೆ. ಆಮೇಲೆ ಕಾಲೆಲ್ಲ ಅವಳಿಗೆ ಆಡ್ಸೋಕ್ಕಾಗಲ್ಲ ಅಲ್ವಾ, ಅವಾಗೆಲ್ಲ ಬಿಚ್ಚೋಕ್ಕಾಗಲ್ಲ. ಸೊ ಅವಳು ಕಂಫರ್ಟ್ ಆಗಿರೋ ಡೈಲಿ ಡ್ರೆಸ್ನ ಹಾಕ್ಬಿಟ್ಟಿದ್ದೀನಿ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಇವಾಗ. ಆ್ಯಂಡ್ ಅವಳು ಈಗ ಆಟ ಆಡ್ತಾ ಇದ್ದಾಳೆ, ಸದ್ಯಕ್ಕೆ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಆಟ ಆಡ್ತಿದ್ದೀರಲ್ಲ? ಹಾಂ, ಸೊ ಇವಾಗ ಆಟ ಆಡ್ತಾ ಇದ್ದಾಳೆ ಅವಳು. ಏನು ಇವಾಗ ಡೋಲೋ ಹಾಕ್ಬಿಟ್ಟು ಅವಳಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ. ಇವಾಗ ಹೆಂಗಿದ್ರು ನಿದ್ದೆ ಇದೆ ಅವಳಿಗೆ, ಸೊ ಮಲಗಿಸೋಣ. ಹೋಪ್ ಇವಾಗ ಸ್ವಲ್ಪ ದೊಡ್ಡವಳು ಆಗ್ತಿದ್ದಾಳೆ ಅಲ್ವಾ, ಹೆಂಗಾದ್ರೂ ಮರೆಸ್ಬೋದು. ಮುಂಚೆ ಥರ ಎಲ್ಲ ಏನಿಲ್ಲ. ಮುಂಚೆ ಅಂದರೆ ಏನು ಅಳ್ತವಾಗ ಹೆಂಗೆ ಸಮಾಧಾನ ಮಾಡೋದಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಗೊತ್ತಾಗತ್ತೆ ನೋಡಿ. ನೋಡ್ತಾ ಇದ್ದಾಳೆ ನನ್ನೇ. 3 ಕೊಟ್ಟರು. ಫಸ್ಟ್ ಇದು ಕೈ ಕೊಡೋದು, ಆಮೇಲೆ ಇದು ಸಡನ್ನಾಗಿ ಹಂಗೆ ಕೊಟ್ಬಿಟ್ರು, ಇದನ್ನು ಹಂಗೆ ಕೊಟ್ಬಿಟ್ರು ಅಲ್ಲವಾ? ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಆದರೂ ಒಂದು ಇಲ್ಲಿ ಮೆಮೊರಿಗೆ ಹೆಂಗೆ ಹತ್ಲು ಸೌಂಡ್ ಅವಳಿಗೆ ತೋರ್ಸೋಣ ಮುಂದೆ ನೋಡಲಿ ಅವಳು ಅಂತ ಮಾಡಿದ್ದೀನಿ. ನನ್ನೇ ನೋಡ್ತಿದ್ದಾಳೆ, ನಾನು ಮಾತಾಡ್ತಾಯಿದ್ರೆ ನನ್ನೇ ನೋಡ್ತಾಳೆ ನೋಡಿ. ಓನಪ್ಪ ಚುಜು ಕೂತಾ ಇವಾಗ. ಜಾನಮ್ಮ ನೀನು, ಕೋನಮ್ಮ ನೀನು, ಮುತ್ತಮ್ಮ ನೀನು, ಪಾಚಮ್ಮಳಿ ಇವಾಗ. ಅಮ್ಮ ಮಲ್ಕೊಂಡಿದ್ದಾಳೆ. ಲಾಸ್ಟ್ ಟೈಮೆಲ್ಲ ಜಾಸ್ತಿ ಹತ್ತಲ್ಲ, ಈ ಸರಿ ಹತ್ತಿಲ್ಲ. ಅವಳು ಇಂಜೆಕ್ಷನ್ ಹಾಕುವಾಗ ಅವಳಿಗೆ ಅಷ್ಟು ಗೊತ್ತಾಗಲೇ ಇಲ್ಲ. ಈ ಸರಿ ಹೋದ್ ಸರಿ ಸ್ವಲ್ಪ ಜಾಸ್ತಿ ಆಯಿತು. ಈ ಸರಿ ಅದೇ ದೊಡ್ಡೋಳಾಗಿದ್ದಾಳೆ, ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಕಡೆ ಅನ್ಸಿದ್ರೆ, ಒಂದು ಕಡೆ ಆಟ ಜಾಸ್ತಿ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಹೋಗಿ ನಿಮ್ದು ಫೋನ್ ಬರ್ತಾ ಇದೆ. ಓಕೆ, ಇವಾಗ ಅವಳು ಮಲ್ಕೊಂಡಿದ್ದಾಳೆ. ನಾನು ಅಷ್ಟೊತ್ತಿಗೆ ಊಟ ಹಾಕ್ಕೊಂಡು ತಿನ್ಬಿಡ್ತೀನಿ. ಊಟ ಮಾಡಿ ಅದು ನಾನು ಪವರ್ ಹಿಡಿತಾ ಇದ್ದಂಗೆ ಸ್ಟಾರ್ಟ್ ಮಾಡ್ತಾಳಲ್ಲ, ನೋಡುವ. ನಮ್ಮಪ್ಪ ಫೋನ್ ಮಾಡಿರೋದು. ಏನು ಹೇಳ್ತಾರೆ ನೋಡು. ಹೌದಾ? ಹಾಕಿದ್ದೀವಿ, ಹಾಕ್ಬಿಟ್ಟು ಮನ್ಸಿದ್ದೀವಿ. ಅದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಏನು ಅಷ್ಟೊಂದು ಅಳ್ಳಿಲ್ಲ. ನೋಡು, ಆಟ ಮಾಡಲಿಲ್ಲ. ಇವಾಗ ನೋಡ್ಬೇಕು ಇದ್ಮೇಲೆ ಮೇಡಮು. 3 ಹೋದ್ ಸರಿ ಬಂದಿತ್ತು, ಈ ಸರಿ 3. ಒಂದು ಕೈಗೆ 2 ಕಾಲು. 1 ಫಸ್ಟ್ ಸರಿನೂ 3. ಫಸ್ಟ್ ಏನು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದೇ ಏನು ಗೊತ್ತಾ,
ಏನು ಗೊತ್ತಾ, ನಮ್ಮಪ್ಪ ಯಾವಾಗಲೂ ಅಷ್ಟೇ ಗೈಸ್, ಏನಾದರೂ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಪಾಪು ರಿಲೇಟೆಡ್ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಕಾಲ್ ಮಾಡೋದೇ ಅವರೇ ನಮ್ಮಪ್ಪ. ಆಯಿತಾ ಇಂಜೆಕ್ಷನ್ನು ಅಥವಾ ಏನಾದರೂ ಡಾಕ್ಟರ್ ಆಲ್ ರೆಗ್ಯುಲರ್ ಫಾಲೋಅಪ್ಸ್ ಚೆಕಪ್ಸ್ ಏನಾದ್ರು ಇದ್ರೂ ಅಷ್ಟೇ ಫಸ್ಟು ನಮ್ಮಪ್ಪ ಫೋನ್ ಮಾಡಿ ವಿಚಾರಿಸ್ಕೊಂಡ್ಬಿಡ್ತಾರೆ. ನಾವು ಇನ್ನೂ ಹಾಸ್ಪಿಟಲಿಂದನೇ ಬಂದಿರಲ್ಲ, ಅಷ್ಟು ಬೇಗ ಫೋನ್ ಮಾಡಿಬಿಡ್ತಾರೆ. ಆ ಥರ ನಮ್ಮಪ್ಪ ಇಷ್ಟ ನಂಗೆ ಆ ಥರ ಮಾಡ್ತಾರೆ ಅಲ್ವಾ. ಅದು ನಮಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾ, ಹಾಸ್ಪಿಟಲಿಂದ ಬಂದಿದ ತಕ್ಷಣ ಫೋನ್ ಬಂದರೆ ಪಕ್ಕದ ನಮ್ಮಪ್ಪನೇ ಆಗಿರುತ್ತೆ. ನಿಮ್ಮ ಮನೇಲೂ ಹೀಗೆ ಇದ್ದರೆ ಯಾರಾದರೂ ಕಮೆಂಟ್ ಮಾಡಿ ಆಯಿತಾ, ಏನಾದರೂ ಆಗಿದ ತಕ್ಷಣ ಅಥವಾ ಏನಾದರೂ ಇವತ್ತು ಹೋಗ್ತಿದ್ದೀವಿ ಅಲ್ಲಿಗೆ ಇಲ್ಲಿ. ಅದು ಜಾಸ್ತಿ ನಮ್ಮಪ್ಪ ಏನಂದರೆ ನಮ್ಮ ಯಾರ ವಿಷಯದಲ್ಲೂ ಆ ಥರ ಅಷ್ಟೊಂದು ವಿಚಾರಿಸ್ಕೊಳ್ದೇ ಇರ್ಬೋದು, ಬಟ್ ಅವ್ರ ಮೊಮ್ಮಗಳ ವಿಚಾರದಲ್ಲಿ ಫಸ್ಟು ಕಾಲ್ ಮಾಡಿಬಿಡ್ತಾರೆ ಅಲ್ವಮ್ಮ. ಅಪ್ಪ ಫಸ್ಟ್ ಫೋನ್ ಮಾಡ್ಬಿಡ್ತಾರೆ. ಮೊಮ್ಮಗಳು ವಿಚಾರ ಅಲ್ಲ, ನಿಮ್ಮ ವಿಚಾರದಲ್ಲೂ ಅಷ್ಟೇ. ನಾವಿನ್ನ ಚೆಕಪ್ ಒಳಗಡೆ ಹೋಗಿರೋದೇ ಅಂದರೆ ಅದೇನೆ, ಅವಳು ಹೊಟ್ಟೆ ಒಳಗೆ ಇದ್ದಾಗ ಆ ಥರ ಮಾಡ್ತಾಯಿದ್ರು. ಅದು ನನಗೆಲ್ಲ ಏನು ಅಷ್ಟು ಗೊತ್ತಾ ನಮ್ಮಪ್ಪ ಅವಾಗ ನಾನು ಅವಳು ಚೆಕಪ್ ಪ್ರೆಗ್ನೆನ್ಸಿ ಫಾಲೋಅಪ್ಸ್ಗೆ ಹೋಗುವಾಗ ಅಷ್ಟೇ ಫಸ್ಟ್ ನಾನು ಇನ್ನೂ ಅವಾಗ ಅಪಾಯಿಂಟ್ಮೆಂಟ್ ಒಳಗೆ ಹೋಗಿರ್ತೀವಿ ಆವಾಗಲೇ ಫೋನ್ ಮಾಡಿಬಿಡ್ತಾಯಿದ್ರು ನಮ್ಮಪ್ಪ. ಈ ವ್ಲಾಗ್ ನೋಡ್ತಾ ಇದ್ದೆ, ನಮ್ಮಪ್ಪ ನೋಡ್ತೀಯ ನನ್ನ ಮಗಳು ಏನೇನು ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡಿರ್ತಾರೆ. ಹಾಂ ಸರಿ, ಓಕೆ. ನಿಮ್ಮ ಮನೇಲಿ ಯಾರು ಈ ಥರ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮನೇಲಿ ಈ ಥರ ಇರ್ತಾರೆ. ವ್ಲಾಗ್ನ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂದು ನಿದ್ದೆ ಆಯಿತು, ಚರಿದು ನಿದ್ದೆ ಆಯಿತು. ಆ್ಯಂಡ್ ಇವಾಗ ಆಟ ಆಡ್ತಾ ಇದ್ದಾಳೆ, ತೋರಿಸ್ತೀನಿ ನೋಡಿ. ಏನೂ ಹತ್ತಿಲ್ಲ, 3 hours ಆದಮೇಲೆ ಏನೋ ಅಳ್ತಾಳೆ ಅಂತ ಅಂದ್ಕೊಂಡೆ, ಏನೂ ಹತ್ತಿಲ್ಲ ಇವತ್ತು ಈ ಸಲ. ಸೊ ನೋಡುವ, ಖುಷಿ ನನಗೆ, ಅವಳು ಹತ್ತಿಲ್ಲ ಅಂದರೆ ನನಗೆ ಖುಷಿ. ಸರಿ, ಪ್ಲೇ ಮ್ಯಾಟಲ್ಲಿ ಹೆಂಗೆ ಆಡ್ತಾ ಇದ್ದಾಳೆ, ಕಾಲೆಲ್ಲ ಅಲ್ಲಾಡಿಸ್ತಿದ್ದಾಳೆ, ಕಾಲು ಅಲ್ಲಾಡಿಸ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಲಾಸ್ಟ್ ಟೈಮ್ ಸ್ವೆಲ್ಲಿಂಗ್ ಆಗಿತ್ತು ಒಂಚೂರು, ಈ ಟೈಮ್ ಸ್ವೆಲ್ಲಿಂಗ್ ಕೂಡ ಆಗಿಲ್ಲ ಈ ಸತಿ. ಐ ಆಮ್ ಹ್ಯಾಪಿ. ಟಿ ವಿ ನೋಡಬೇಕು ಅವಳು, ಟಿ ವಿ ಸೀರಿಯಲ್ಲು. ನಮ್ಮಮ್ಮ ಸೀರಿಯಲ್ ಅಭ್ಯಾಸ ಮಾಡಿಬಿಟ್ಟವ್ರೆ ಇವಳಿಗೆ. ಪೇಯ್ನ್ ಹೋಯ್ತಾ ಮಗಳೇ ನಿಂಗೆ? ಓಯ್ ಗುಂಡು ಗುಂಡಮ್ಮ ನೋಡಿ ಹಿಂಗೆ ನೋಡ್ತಾಳೆ. ಇವಾಗ ಎಷ್ಟಮ್ಮ, ಇವಾಗ 6 o'clock. ಅವಳು ಮಲ್ಕೊಂಡಿದ್ದು ಎಷ್ಟು ಗಂಟೆಗೆ? ಸೇಮ್ 3 hours ಡೀಪ್ ಸ್ಲೀಪ್ ಮಾಡ್ತಾಳೆ. ಅದು ಬೇರೆ ಇದು. ಓನೋ ಅಮ್ಮ ಅಂತಿದ್ಯಾ, ಅಮ್ಮ ಅಂತಿದ್ಯಾ ಅಮ್ಮ. ನಮ್ಮ ಅಮ್ಮಂಗೆ ಸೀರಿಯಲ್ ಹುಚ್ಚು. ಇರಮ್ಮ 1 ನಿಮಿಷ ಮ್ಯೂಟ್ ಮಾಡು. ಏನೋ ಹೇಳ್ತಾ ಇದ್ದೆ ನೋಡಿ. 5:30 ಸ್ಟಾರ್ಟ್ ಮಾಡಿದೆ ನಾವು ಮನೇಲಿ, 11 ಗಂಟೆ ತನಕ ಅದೊಂದೇ ಚಾನಲ್ ಓಡ್ತಾ ಇರುತ್ತೆ ಗಾಯ್ಸ್. 5:30 ಒಂದು ಯಾವುದೋ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ತಾರೆ ನಮ್ಮ ಅಮ್ಮ. ಸರಿ ಇರು, ಆಯಿತು. ನಾನು ಏನೋ ಹೇಳ್ತಾ ಇದ್ದೆ. ಸರಿ ನೋಡುವ, ಇವತ್ತು ಫುಲ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮಪ್ಪ ಬಂದಾಗ ಅವ್ರ ರಿಯಾಕ್ಷನ್ ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಈಗ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಡ್ತಾರೆ. ಕಾಫಿ ಕುಡಿತಾ ನಮ್ಮಮ್ಮನ ಜೊತೆ ಸೀರಿಯಲ್ಗೆ ಕಂಪ್ನಿ ಕೊಟ್ಕೊಂಡು ಇವಳ ಜೊತೆ ಆಟ ಆಡ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೀ ಶರ್ಟ್ ಹೇಳಿ ಅಮ್ಮ ಅವಳದು. ಆಟಾಡ್, ನಾನು ಬೂವ ತಿಂತೀನಿ. ಅಪ್ಪಪ್ಪನ ಜೊತೆ ಇರ್ತೀಯಾ? ಬಾಯ್. ನಮ್ಮ ಪಾಪು ಆಚೆ ಅವ್ರ ಅಪ್ಪಪ್ಪ ಜೊತೆ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಏನಂದರೆ ಬೀಟ್ರೋಟ್ ಪಲ್ಯ, ಬೇಳೆಕಟ್ಟು ಸಾರು. ಇದನ್ನ ನಾನು ಪ್ರೆಗ್ನೆಂಟಲ್ಲಿ ನಮ್ಮಮ್ಮ ಜಾಸ್ತಿ ಮಾಡಿಕೊಡ್ತಾಯಿದ್ರು ಅಲ್ವಮ್ಮ. ಹಿಮೋಗ್ಲೋಬಿನ್ ಕಮ್ಮಿ ಆಗಿತ್ತು ಅಂತ, ಆದರೆ ಏನು ಹೆಚ್ಚಿಗೆ ಆಗಿಲ್ಲ ಮತ್ತೆ ತಿಂದಮೇಲೆ. ರೌಂಡ್ಸ್ ಹೋಗಿದ್ದಾಯ್ತಾ?
ಜ್ವರ ಬತ್ತೈತಾ? ಇಲ್ಲ 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 ಬೈ ಬಿಸಿ ಇದೆಯಲ್ರಿ? ಅಪ್ಪಪ್ಪ ಆಯ್ತು ಅಪ್ಪ. ಯಾಕೆ ಡಲ್ ಆಗಿದ್ಯಾ? ಹೂನು ಬಂಗದ ಹೂನಪ್ಪ ಮಂಗನಿಂದ ನೀನು ನಮ್ಮನೆ ಬಂಗದ ಯಾವ್ದು? ಏ ನಾನು ನೀನು. ಓಕೆ, ಇವಾಗ ನೀವು ಈ ಡೇನ ಫುಲ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈಗ ಆಲ್ಮೋಸ್ಟ್ ಮಲ್ಕೊಳ್ಳೋ ಟೈಮ್ ಆಗಿದೆ. ಆ್ಯಂಡ್ ಸ್ಟಿಲ್ ಆಟ ಆಡ್ತಾ ಇದ್ದಾಳೆ. ಅವಾಗೆ ಸ್ವಲ್ಪ ಫುಲ್ ಡಲ್ಲಾಗಿದ್ಲು. ಇವಾಗ ಮತ್ತೆ ಫೀಡ್ ಮಾಡಿ ಸಿರಪ್ ಹಾಕಿದ್ದೀನಿ. ಆ್ಯಂಡ್ ಈಗ ಮತ್ತೆ ಮಲಗಿಸಿದೆ ತೊಡೆ ಮೇಲೆ. ಹಾಕಿದ ತಕ್ಷಣ ಕೆಳಗಡೆ ಎದ್ಬಿಟ್ಲು. ಸೊ ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ನೀವು ವ್ಯಾಕ್ಸಿನೇಷನ್ ಹಾಕಿದಾಗ ನಿಮ್ಮ ಮಕ್ಳಿಗೆ ನೀವು ಹೇಗೆ ಅವ್ರನ್ನ ಸಮಾಧಾನ ಮಾಡ್ತೀರಾ? ಆ್ಯಂಡ್ ಅವ್ರು ಕ್ರ್ಯಾಂಕಿ ಆಗ್ತಾರಾ ಅಥವಾ ನಾರ್ಮಲಾಗಿ ಇರ್ತಾರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಥರ ಟಿಪ್ಸ್ ಯೂಸ್ ಮಾಡ್ತೀರಾ ಅವ್ರನ್ನ ಆ್ಯಕ್ಟಿವ್ ಮಾಡ್ಸೋಕ್ಕೆ ವ್ಯಾಕ್ಸಿನೇಷನ್ ಆದಮೇಲೆ ಅಂತ ಹೇಳಿ. ಆ್ಯಂಡ್ ನಾವೇನಿಲ್ಲ, ಜಸ್ಟ್ ನೀವು ನೋಡಿದ್ರಲ್ಲ, ಜಸ್ಟ್ ಬಂದಿದ ತಕ್ಷಣ ತಣ್ಣೀರು ಬಟ್ಟೆ ಆ್ಯಂಡ್ ಫೀಡ್ ಚೆನ್ನಾಗಿ ಮಾಡಿಸಿ ಅವಾಗವಾಗ. ಆ್ಯಂಡ್ ಸಿರಪ್ ಹಾಕಿ, ಬಂದಿದ ತಕ್ಷಣ ಸಿರಪ್ ಹಾಕಿಬಿಡಿ. ಫೀವರ್ ಬರಲಿ ಬರದೇ ಇರಲಿ ಸಿರಪ್ ಹಾಕ್ಬಿಡಿ. ಸೊ ಆವಾಗ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಸದ್ಯಕ್ಕೆ ಪಾಪಗೆ ಏನು ಫೀವರ್ ಇಲ್ಲ. ಸೊ ಬಟ್ ಡಲ್ಲಾಗಿದ್ದಾಳೆ ಅದಮ್ಮ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಈಗಲೇ ಹೋಗಿ ಫಾಲೋ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಗೊತ್ತಾ ನಿಮಗೆ? ಬೆಕ್ಲಿಕ್ಕೆ ಬಂದ್ಬಿಡ್ತು ಕಣವ ನಿಂಗೆ. ನಕ್ಕಿದ್ರೆ ಬೆಕ್ಲಿಕ್ಕೆ ಬಂದ್ಬಿಡ್ತದಲ್ಲ ನಿಂಗೆ. ಬಂದ್ಬಿಡ್ತಾ